ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯದ ಪಕ್ಕ 2 ಘಟನೆ ನಡೆಯುತ್ತೆ. ಇವೆರಡೂ ಘಟನೆಗೂ ಮೊಬೈಲ್ ಸಂಬಂಧ ಪಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ನಿಮ್ಗೆಲ್ಲರಿಗೂ ಗೊತ್ತು, ತೆಲಂಗಾಣದ ನಲ್ಲಗೊಂಡದಲ್ಲಿ ಏನ್ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಟೀಚರ್ನೇ 27 ಬಾರಿ ಇರಿದು ಕೊಲೆ ಮಾಡ್ತಾರೆ 2 ಮಕ್ಕಳು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಆ ಟೀಚರ್ ಫೋನ್ ನಲ್ಲಿ ಅವ್ರ ರಿಲೇಟಿವ್ ಒಟ್ಟಿಗೆ ಮಾತಾಡ್ತಿರ್ತಾರೆ, ಅದೇ ಸಮಯಕ್ಕೆ ಬಾಬು ಅನ್ನೋ ವರ್ಡ್ ಏನ್ ಬರುತ್ತೆ, ಅದರಿಂದ ಈ ಕೇಸ್ ಟ್ರೇಸ್ ಔಟ್ ಆಗುತ್ತೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಔರಂಗಾಬಾದಿನ ಸಂಭಾಜಿನಗರ ಅಂತ ಹೇಳಿದ್ರೆ ಇದು ಪಕ್ಕದ ಮಹಾರಾಷ್ಟ್ರದಲ್ಲಿ ನೀವು ಇಡೀ ದೇಶದಲ್ಲೇ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ವಿಡಿಯೋನ ನೋಡಿರ್ತೀರ ನೀವೆಲ್ಲರೂ, ವಿಡಿಯೋ ನೋಡಿ ನೀವೆಲ್ಲ ದಂಗಾಗ್ಬಿಟ್ಟಿರ್ತೀರ. ಅಂತ ಹೇಳಿದ್ರೆ ಗುಡ್ಡ ಇರುತ್ತೆ, ಅಂದ್ರೆ ಕಲ್ಲಿಂದು ಕಟ್ಟಾಗಿರುವಂತದ್ದು ಗುಡ್ಡದ ಮೇಲೆ ಏನೊಬ್ಬ ನಿಂತ್ಕೊಂಡಿರ್ತಾನೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನಾನು ಸಾಯ್ತೇನೆ ಅಂತಿರ್ತಾನೆ. ಆಗ ಅವರ ತಂದೆ ಅವನ್ನ ಹಿಡಿಲಿಕ್ಕೆ ಬರ್ತಾರೆ. ಹಿಡಿಲಿಕ್ಕೆ ಬಂದ ಕೂಡ್ಲೇನೆ ತಂದೆ ಮಗ ಬೀಳುವಂತ ವಿಡಿಯೋ ಏನಿದೆ ಇಡೀ ದೇಶದಲ್ಲಿ ವೈರಲ್ ಆಗುತ್ತೆ. ಅದಾಗಿ ಕೇವಲ ಒಂದು 5 ಸೆಕೆಂಡ್ ತಾಯಿನೂ ಬೀಳ್ತಾಳೆ. ಇಂಥ ಒಂದು ದುರಂತ ಘಟನೆ ನಿನ್ನೆ ಮಹಾರಾಷ್ಟ್ರದ ಔರಂಗಾಬಾದ್ನ ಸಂಭಾಜಿನಗರದಲ್ಲಿ ನಡೆಯುತ್ತೆ. ಇದು ಬಹುದೊಡ್ಡ ಸುದ್ದಿ ಆಗುವುದಂತ ಹೇಳಿದ್ರೆ, ಮೊಬೈಲ್ಗೋಸ್ಕರ ಹಠ ಮಾಡ್ತಾ ಇದ್ದ ಮಗ ಆ ತಂದೆ ಕೊಡಿಸ್ಲಿಲ್ಲ ಅಂಥೇಳಿ ಇವನು ಹೋಗಿ ನಾನು ಸಾಯ್ತೇನಂತ ಮೇಲೆ ನಿಂತ್ಕೊಂಡಿದ್ದ. ಆಗ ಅವನು ತಂದೆ ಬಂದು ಮಗನ್ನ ಬಚಾವ್ ಮಾಡ್ಲಿಕ್ಕೆ ಹೋದಾಗ ಆಯ ತಪ್ಪಿ ಇಬ್ರು ಕೆಳಗೆ ಬಿದ್ರು ಅಂಥೇಳಿ. ಇದಾದ ಮೇಲೆ ಇನ್ನೊಂದು ಕೋನದಲ್ಲಿ ಇದು ಬರುತ್ತೆ. ಏನಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಅಂತ ಹೇಳಿದ್ರೆ ಎಲ್ಲ ಕಡೆ ನೀವು ಒಂದು ಬೋರ್ಡ್ ನೋಡ್ತೀರಾ, ಆಧಾರ್ ಕಾರ್ಡ್ ಕೊಟ್ಟ ಕೂಡಲೇನೆ ಮೊಬೈಲ್ ಕೊಡ್ತೇವೆ EMI ಅಲ್ಲಿ ಅಂತ. ಇದೇ ರೀತಿ ಹುಡುಗ EMI ಅಲ್ಲಿ ಆಧಾರ್ ಕೊಟ್ಟು ಐಫೋನ್ ಖರೀದಿ ಮಾಡಿದ EMI ಕಟ್ಟಿರ್ಲಿಲ್ಲ. ಈ ಗಲಾಟೆಗೋಸ್ಕರ ತಂದೆ EMI ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿ ಗುಡ್ಡದ ತುದಿ ಹೋಗಿದ್ದ, ತುದಿಯಿಂದ ಕೆಳಗೆ ಜಾರಿ, ಅಂದ್ರೆ ತಂದೆ ಬಚಾವ್ ಮಾಡ್ಲಿಕ್ಕೆ ಹೋದ, ಬಿದ್ದ ಅನ್ನುವಂಥದ್ದು ಸುಮಾರು ಕಡೆ ಸುದ್ದಿ ಆಗುತ್ತೆ. ಆದ್ರೆ ಮತ್ತೆ ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಈ ಘಟನೆ ಎಲ್ಲಿ ನಡೀತಂತ ಹೇಳಿದ್ರೆ, ಈ ಘಟನೆ ನಡೆಯುವಂಥದ್ದು ಸಂಭಾಜಿನಗರದಲ್ಲಿ. ನೀವೇನು ಈ ವಿಡಿಯೋ ನೋಡ್ತಾ ಇದ್ರೆ, ಈ ಗುಡ್ಡವನ್ನ ನೋಡ್ತಾ ಇದ್ರೆ, ಅಲ್ಲಿ ನಿಂತ ಹುಡುಗ ಅವನು ಈಗ ಅವರ ತಂದೆ ಒಟ್ಟಿಗೆ ಅಂತ ಹೇಳಿದ್ರೆ ಹತ್ರ ಬಂದಾಗನೆ ತಂದೆ ಮಗ ಆಯ ತಪ್ಪಿ ಆ ಕೆಳಗಿನ ಭಾಗ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ. ಪ್ರತಿಭಾವಂತ ವಿದ್ಯಾರ್ಥಿಯಾಗಿರ್ತಾನೆ. ಇವನ ಹೆಸರು ಕುನಾಲ್ ಅಂತ ಹೇಳಿ. ಇವನು 92% ತಗೊಂಡಿರ್ತಾನೆ. ಮೆಡಿಕಲ್ ಸೀಟಿಗೋಸ್ಕರ ಈ ಹುಡುಗ ಎಲ್ಲ ಎಕ್ಸಾಮು ಕೊಟ್ಟಿರ್ತಾನೆ ಅನ್ನುವಂಥದ್ದು. ಇನ್ನೊಂದು ಕಡೆ ಬಂದಿರುವಂತ ಮಾಹಿತಿ ಪ್ರಕಾರ ಮಾಧ್ಯಮಗಳಿಂದ ಈ ಹುಡುಗ ಸ್ವಲ್ಪ ಡಿಪ್ರೆಷನ್ ಒಳಗಾಗಿದ್ದ. ಈಗ ಬಹುದೊಡ್ಡ ಪ್ರಶ್ನೆಯಲ್ಲಿ ಓಡಾಡ್ತಾ ಇರೋದಂದ್ರೆ, ಡಿಪ್ರೆಷನ್ ಅಂದ್ರೆ ಏನು, ಏನಾದ್ರೂ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅನ್ನೋದಕ್ಕ. ಯಾಕಂದ್ರೆ ಇವನು PU ಅಲ್ಲಿ ಅಂದ್ರೆ 12ನೇ ಕ್ಲಾಸ್ನಲ್ಲಿ 92% ಇರುತ್ತೆ. ತುಂಬಾ ಬ್ರೈಟ್ ಸ್ಟೂಡೆಂಟ್ ಆಗಿರ್ತಾನೆ, ಅದ್ಭುತವಾದ ವಿದ್ಯಾರ್ಥಿ ಆಗಿರ್ತಾನೆ. ಅಲ್ಲಿ ಏನಾದ್ರೂ ಇವನೇನು ಎಕ್ಸಾಮ್ ಕೊಟ್ಟಿರ್ತಾನೆ, ಕಾಂಪಿಟೇಷನ್ ಎಕ್ಸಾಮ್ಗಳು, ಎಕ್ಸಾಮ್ನಲ್ಲಿ ಇವನಿಗೆ ಸೀಟ್ ಸೆಲೆಕ್ಷನ್ ಅಂದ್ರೆ ಇವನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋದಕ್ಕೆ ಡಿಪ್ರೆಷನ್ ಒಳಗಾಗಿರ್ತಾನ. ಅಥವಾ ಕೇವಲ ಏನಿ ಐಫೋನಿನ ದುಡ್ಡು ಕಟ್ಟಬೇಕಾಗಿರುತ್ತೆ, ತಂದೆ ಕೊಟ್ಟಿಲ್ಲ ಅಂತ ಹೇಳಿ ಇವನು ಹಠ ಮಾಡಿ ಈ ರೀತಿ ಮೇಲ್ ಹತ್ತಿರ್ತಾನ ಅನ್ನುವಂಥದ್ದು ಬಹುದೊಡ್ಡ ಕನ್ಫ್ಯೂಸಿಂಗ್ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಒಬ್ಬ PU ಅಲ್ಲಿ 92% ತಗೊಂಡಂಥವನು ಮೊಬೈಲ್ ಬಗ್ಗೆ ಈ ರೀತಿ ಮಾಡ್ಕೊಳ್ತಾನ ಅನ್ನೋದು ಬಹುದೊಡ್ಡ ಆಶ್ಚರ್ಯ. ಇದು ಸಂಭಾಜಿನಗರದ ಏನು ಹೊರ ಪ್ರದೇಶದ ಈ ಗುಡ್ಡ ಪ್ರದೇಶ ಏನಿದೆ, ಇಲ್ಲಿ ಇವನು 10 ಗಂಟೆಗೆ ಮೇಲ್ ಹತ್ತುತ್ತಾನೆ. ಗುಡ್ಡವನ್ನ ಹತ್ತಿದಂಥವನು ಗುಡ್ಡದ ತುದಿಯಲ್ಲಿ ನಿಲ್ತಾನೆ. ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ, ನಾನು ಮೇಲಿಂದ ಜಿಗಿತೇನೆ ಅಂತ ಅಲ್ಲಿದ್ದಂಥ ಸ್ಥಳೀಯರು ಇವರ ತಂದೆ ತಾಯಿಗೆ ಮಾಹಿತಿ ಕೊಡ್ತಾರೆ. ತಂದೆ ತಾಯಿ ಇಬ್ರು ಓಡಿ ಬರ್ತಾರೆ ಆ ಜಾಗಕ್ಕೆ. ತಂದೆ ಏನ್ ಮಾಡ್ತಾರೆ, ಅಲ್ಲಿ ಮಗನ್ನ ಕನ್ವಿನೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಈ ರೀತಿ ಬೀಳ್ಬೇಡಪ್ಪ, ನಿಂದು ಏನಿದೆ ನಾನು ಕೆಲಸ ಮಾಡಿ ಕೊಡ್ತೇನೆ ಅನ್ನುವಂಥದ್ದು. ಆದ್ರೆ ಇಲ್ಲ, ನಾನು ಸಾಯ್ತೇನೆ ಇವನು ಅಂತಿರ್ತಾನೆ. ಆದ್ರೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಈ ಕುಟುಂಬ ಇದೆ ಅಂತ ಹೇಳಿದ್ರೆ, ಒಂದು ಮೂಲದ ಪ್ರಕಾರ ಇವ್ರ ಮಗ ಹಿಂದೆನೆ ಒಬ್ಬ ಡೆತ್ ಆಗಿದ್ದಂತೇಳಿ, ಇವನು PUC ಬ್ರೈಟ್ ಸ್ಟೂಡೆಂಟ್ ಆಗಿದ್ದ. ಇವರ ತಂದೆ ಏನಿದ್ದಾರೆ ಅವರು ಪಾಪ ಮಧ್ಯಮ ವರ್ಗದವರು, ಡ್ರೈವರ್ ಆಗಿರ್ತಾರಂತೆ. ಇವ್ರು ಏನು ಮಾಡ್ತಾರೆ, ಮಗನ್ನ ಕನ್ವಿನೆನ್ಸ್ ಮಾಡ್ತಾರೆ. ತಾಯಿನೂ ಗುಡ್ಡದ ಹತ್ರ ಹೋಗಿ ಕನ್ವಿನೆನ್ಸ್ ಮಾಡ್ತಾರೆ. ಇದಾದ ಮೇಲೆ ಆ ಊರಿನ ಸರ್ಪಂಚ, ಆ ಗುಡ್ಡ ಏರಿರ್ತಾನೆ, ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸರ್ಪಂಚ್ ಅಲ್ಲಿ ಬರ್ತಾರೆ. ಬಂದಂಥವರು
ತಮ್ಮ ಚಿಕ್ಕ ಮೊಬೈಲ್ನ ತೋರಿಸ್ತಿರ್ತಾರೆ. ನನ್ನ ಹತ್ರ ಚಿಕ್ಕ ಮೊಬೈಲ್ ಇದೆ, ನೀನಾದರೂ ಇನ್ನು ಸ್ಟೂಡೆಂಟ್ ಆಗಿದ್ದಂಥವನು, ನಿನ್ನ ಹತ್ರ ದೊಡ್ಡ ಮೊಬೈಲ್ ಇದೆ, ಯಾಕೆ ನೀನು ಈ ರೀತಿ ಮಾಡ್ಕೊಳ್ತೆ ಅಂತ ಅವರು ಕನ್ವೆ ಮಾಡ್ತಿರ್ತಾರೆ. ಆದ್ರೆ ಆ ಹುಡುಗ ಕನ್ವೆ ಆಗ್ತಾ ಇರೋದಿಲ್ಲ. ಅದಾದ ಮೇಲೆ ಇಲ್ಲಿ ಅಂತ ಹೇಳಿದ್ರೆ ಅಗ್ನಿಶಾಮಕ ದಳಕ್ಕೆ ಹೇಳ್ತಾರೆ ಇವರು. ಅಗ್ನಿಶಾಮಕ ದಳ ಅಲ್ಲಿ ಬರುತ್ತೆ. ದಳ ಬಂದ ಕೂಡಲೇ ಕೆಳಗೆ ಇವರು ನೆಟ್ಟನ್ನು ಹಾಕ್ತಾರೆ. ಅಂದರೆ ಇವನು ಯಾವ ತುದಿಯಲ್ಲಿ ನಿಂತಿರ್ತಾನೆ ಅಲ್ಲಿ ಕಲ್ಲು ಹತ್ರ, ಆ ತುದಿಯಿಂದ ಕೆಳಗೆ ನೆಟ್ ಹಾಕ್ತಾರೆ. ಒಂದು ವೇಳೆ ಜಾರಿ ಏನಾದರೂ ಬಿದ್ದರೆ ಅದನ್ನು ಮೊದಲೇ ಪ್ರೊಟೆಕ್ಷನನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ ಪೊಲೀಸರು ಬರ್ತಾರೆ. ಇಡೀ ವ್ಯವಸ್ಥೆನೇ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದಾಗ್ಲೇ ನಿಂತ್ರೂ ಆ ಹುಡುಗ ಏನು ಮಾಡಿದ್ರು ಜಗ್ಗುತ್ತಾ ಇರೋದಿಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾನೆ, ಜಾಗವನ್ನು ಬದಲಾವಣೆ ಮಾಡ್ತಾ ಇರ್ತಾನೆ. ತಂದೆ ಏನು ಮಾಡ್ತಾರೆ, ಕೆಳಗೆ ಬಂದು ಒಂದ್ಸರಿ ಕನ್ವಿನೆನ್ಸ್ ಮಾಡ್ತಾರೆ. ತಾಯಿ ಮಾತ್ರ ಮೇಲ್ ನಿಂತ್ರ ಪಾಪ ಓಡಾಡಿ ಮಗನಿಗೆ ಹೇಳ್ತಾ ಇರ್ತಾರೆ ಅದೇನಿದೆ ಆಮೇಲೆ ನೋಡ್ಕೊಳ್ಳುವ ಅಂಥೇಳಿ. ಆದರೆ ಇಲ್ಲಿ ಅವರ ತಾಳಿಯನ್ನು ಒಂದು ಕಡೆ ವಿಡಿಯೋದಲ್ಲಿ ಅದು ತೋರಿಸ್ತಾ ಇರ್ತಾರೆ. ಅದೇನು ತಾಳಿ ನಾನು ಕೊಟ್ಟಾದರೂ ನಿನ್ನ ಮೊಬೈಲ್ನ ಏನು EMI ಕಟ್ತೇನಂತ ಹೇಳ್ತಾ ಇರ್ತಾರೋ, ಅಥವಾ ಇನ್ನೇನಾದರೂ ಇಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ. ಸೊ ಒಟ್ಟಾರೆಯಾಗಿ ಈ ರೀತಿ 2.5 ತಾಸು ಇದು ನಡೆಯುತ್ತೆ. ಒಂದು ಕಡೆ ಇಡೀ ಆಡಳಿತ ವ್ಯವಸ್ಥೆ ಎಲ್ಲ ನಿಂತ್ಕೊಂಡಿರುತ್ತೆ. ಪೊಲೀಸು, ಅಗ್ನಿಶಾಮಕ ದಳ ಎಲ್ಲರೂ ತಾವು ಮಾಡೋ ಪ್ರಯತ್ನನ ಮಾಡ್ತಿರ್ತಾರೆ. ಇವನೇನು ಮಾಡಿಬಿಡ್ತಾನೆ, ಇನ್ನು ಒಂದು ಕಡೆ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಆ ಗುಡ್ಡದ ತುದಿಯಲ್ಲಿ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಆಗ ಇನ್ನೊಂದು ಜಾಗಕ್ಕೆ ತುದಿಗೆ ಹೋದಾಗ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಹೋಗಿ ಮಗನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಆಗ ಏನಾಗುತ್ತೆ, ಬ್ಯಾಲೆನ್ಸ್ ತಪ್ಪಿ ಅಂತ ಹೇಳಿದ್ರೆ ಮಗ ಮತ್ತೆ ತಂದೆ, ನೀವು ಆ ವಿಡಿಯೋ ನೋಡ್ಬೋದು, ಆ ವಿಡಿಯೋ ತೋರಿಸ್ಲಿಕ್ಕೆ ಆಗೋದಿಲ್ಲ. ತಂದೆ ಬಂದು ಕಲ್ಲು ಮೇಲೆ, ಅಂದರೆ ಕೆಳಗೆ ಕಲ್ಲಿರ್ತಾ ಗುಡ್ಡದ ಕೆಳಗೆ ಕಲ್ಲಿನ ಮೇಲೆ ಬೀಳ್ತಾರೆ. ಈ ಸಾವು ಇಷ್ಟು ದುರಂತಮಯವಾಗಿರುತ್ತಂತ ಹೇಳಿದ್ರೆ ಈ ವಿಡಿಯೋ ಈಗ ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಆಗಿ 5 ಸೆಕೆಂಡ್ ಇರೋದಿಲ್ಲ. ತಾಯಿನ ಜೋರಾಗಿ ಓಡಿ ಬರ್ತಾರೆ. ಅವರು ಯಾವ ಜಾಗದಲ್ಲಿ ಬಿದ್ದಿರ್ತಾರೆ ಅಲ್ಲಿಂದ ಪ್ರಾಣ ಬಿಟ್ಟು ಬಿಡ್ತಾರೆ ಅಂತ ಹೇಳಿದ್ರೆ 3 ಜನರ ಪ್ರಾಣ ಆ ಗುಡ್ಡದ ತುದಿ ಏನಿದೆ ಆ ತುದಿಯಿಂದ ಆ ಕಲ್ ಮೇಲೆ ಬಿದ್ದು 3 ಜನ ಪ್ರಾಣ ಬಿಡ್ತಾರೆ. ಅಲ್ಲಿಗೆ ಅವರು ಇಡೀ ಕುಟುಂಬನೇ ಸರ್ವನಾಶ ಆಗುತ್ತೆ ಅನ್ನುವಂಥದ್ದು ಬಹುದೊಡ್ಡ ದುರಂತ. ಆದರೆ ಇಲ್ಲಿ ಯಾವ ಕಾರಣಕ್ಕಾಗಿದೆ ಅನ್ನುವಂಥದ್ದು ಈಗ ತನಿಖೆ ನಡೀತಾ ಇದೆ. ಆದರೆ ಇಲ್ಲಿ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಡೋದಂದ್ರೆ ಇದು ಮೊಬೈಲ್ನ EMI ಕಾರಣ ಅಂಥೇಳಿ. ಅದರರ್ಥ ಇವತ್ತೇನು EMI ಇಂದ ಮೊಬೈಲ್ ತಗೊಳ್ಳುವಂಥದ್ದು ಬಂದಿದೆ. ವಿಶೇಷವಾಗಿ ಇವತ್ತೇನು ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲರಿಗೂ ಮೊಬೈಲ್ ಬೇಕು. ಇವರು ಆಧಾರ್ ಕಾರ್ಡ್ ಕೊಟ್ಟು ಮೊಬೈಲ್ ತಗೊಂಡಾದ ನಂತರ ಮನೆಯವರಿಗೆ ಯಾವ ರೀತಿ ಪೇಚಾಟ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ ಅನಿಸುತ್ತೆ. ಅದ್ರ ಒಟ್ಟಾರೆಯಾಗಿ ಈ ವಿದ್ಯಾರ್ಥಿ ಇವನೇನಿದ್ದಾನೆ ಈ 3 ಜನರ ಪ್ರಾಣ ಯಾಕೆ ಹೋಯಿತು ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಸುಮಾರು ವಾದಗಳು ಇಲ್ಲಿ ಸುಮಾರು ವಿಷಯಗಳು ಬರ್ತಾ ಇದ್ದಾವೆ. ಅದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಂತ ಹೇಳಿದ್ರೆ ಏನು EMI ಆಧಾರ್ ಕೊಟ್ಟು EMIಗೆ ಒಂದು ಮೊಬೈಲ್ ಏನು ತಗೊಳ್ತಾರೆ ಅದರಿಂದ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ನುವಂಥದ್ದು ಒಂದು ಕೋನದಿಂದ. ಇನ್ನೊಂದು ಕೋನದಿಂದ ನೋಡಿದಾಗ ಪೊಲೀಸರ ತನಿಖೆಯಿಂದ ನಿಜವಾಗ್ಲೂ ಏನಾದರೂ ಈ ಹುಡುಗ ತಾನು PU ಮುಗಿಸಿ ಮೆಡಿಕಲ್ಗೆ ಕಾಂಪಿಟೇಷನ್ ಎಕ್ಸಾಮ್ ಕೊಟ್ಟು ಏನಾದರೂ ಡಿಪ್ರೆಷನ್ ಒಳಗಾಗಿದ್ನಾ ಅನ್ನುವಂಥದ್ದನ್ನು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಅಷ್ಟೇ ಗೊತ್ತಾಗಬೇಕು, ಇಲ್ಲ ಇನ್ನೇನಾದರೂ ಕಾರಣ ಇತ್ತಂತ ತನಿಖೆಯಿಂದ ಗೊತ್ತಾಗಬೇಕು ಅನ್ನುವಂಥದ್ದು ಒಂದು ನೋಡಿದರೆ ಎಲ್ಲಿಗೆ ಬಂತು ಮೊಬೈಲು ಅನ್ನುವಂಥದ್ದು ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದೆ. ಅಂದರೆ ನಾವೆಲ್ಲ ಎಷ್ಟು ಜಾಗೃತರಾಗಿರಬೇಕು ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ನೋಡ್ತೀರಾ, ಇದೇ ಪಕ್ಕದ ಆಂಧ್ರದ ನೆಲಗೊಂಡದಲ್ಲಿ ನಡೆಯುವಂಥ ತೆಲಂಗಾಣದ ನೆಲಗೊಂಡದಲ್ಲಿ ನಡೆಯುವಂಥ ಸ್ವತಃ ತಮ್ಮ ಸ್ಕೂಲ್ನ ಪ್ರಿನ್ಸಿಪಾಲ್ನ 27 ಬಾರಿ ಇರಿದು ಕೊಂದಿರ್ತಾರೆ. ನೋಡುವ ಪೊಲೀಸರ ತನಿಖೆಯಿಂದ ಈ ವಿಷಯಗಳು ಏನಾಗಿತ್ತು ಏನಿಲ್ಲ ಅಂತ ಏನು ಹೊರಗೆ ಬರ್ತಂತ ಕಾದು ನೋಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.